ಧರ್ಮಸ್ಥಳದಲ್ಲಿ ಪರ ವಿರೋಧಿ ಗುಂಪಿನ ಹೊಡೆದಾಟ ದೊಡ್ಡ ಮಟ್ಟದಲ್ಲಾಗಿದೆ. ನಿನ್ನೆಯಷ್ಟೇ ತಳ್ಳಾಟ, ನೂಕಾಟ, ಹೊಡೆದಾಟ, ಲಾಠಿ ಚಾರ್ಜ್ ಎಲ್ಲವೂ ಕೂಡ ಆಗಿದೆ. ಧರ್ಮಸ್ಥಳದಲ್ಲಿ ಪರ ವಿರೋಧಿಗಳು ಕಾದಾಡ್ತಾ ಇದ್ದಾರೆ. ಯೂಟ್ಯೂಬ್ಗಳ ಮೇಲೆ ಹಲ್ಲೆ ಸಂಬಂಧ ಕೇಸ್ ಕೂಡ ಹಾಕಲಾಗಿದೆ. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದವರ ಮೇಲೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ. ನೇತ್ರಾವತಿಯ ಪಾಂಗಳ ಪ್ರದೇಶದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು. ಇನ್ನು ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣಾ ಮುಂದೆಯೂ ಕೂಡ ಹೈ ಡ್ರಾಮವೇ ನಡೆಸಲಾಯಿತು. ಎರಡು ಗುಂಪಿನ ಕಡೆಯವರಿಂದ ಠಾಣೆ ಮುಂದೆ ಧರಣಿಯನ್ನ ಕೂರಲಾಯಿತು. ಧರ್ಮಸ್ಥಳದ ಪರ ವಿರೋಧಿ ಗುಂಪಿನ ನಡುವೆ ದೊಡ್ಡ ಮಟ್ಟದಲ್ಲಿ ಹೊಡೆದಾಟ, ತಳ್ಳಾಟ, ನೂಕಾಟಗಳಾಗಿದೆ. ನೆನೆ ಲಾಠಿ ಚಾರ್ಜ್ ಕೂಡ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಕೆಲವು ಯೂಟ್ಯೂಬರ್ಗಳ ಮೇಲೂ ಕೂಡ ಹಲ್ಲೆ ಆಗಿದೆ. ಪರ ವಿರೋಧಿ ಬಣದಿಂದ ಈ ದೊಡ್ಡ ಮಟ್ಟದಲ್ಲಿ ಹೊಡೆದಾಟಗಳಾಗಿದೆ. ಪರಿಸ್ಥಿತಿನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಯಿತು. ಘೋಷಣೆಗಳನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಠಾಣೆ ಮುಂಭಾಗದಲ್ಲಿ ಕೂತು ಧರಣಿಯನ್ನು ಕೂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಡರಾತ್ರಿವರೆಗೂ ಕೂಡ ಅಲ್ಲಿ ಪರಿಸ್ಥಿತಿ ಬಿಗುವಿನ ವಾತಾವರಣದಲ್ಲಿ ನಿರ್ಮಾಣವಾಗಿತ್ತು.